ನಮಸ್ಕಾರ ಎಲ್ಲರಿಗೂ ಈ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು DJI Action 6 ಅಡ್ವೆಂಚರ್ ಕಾಂಬೋ ಪರ್ಚೇಸ್ ಮಾಡಿದ್ದೀನಿ. ಅದರದ್ದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಬಂದು ಅಡ್ವೆಂಚರ್ ಕಾಂಬೋ. ಇದ್ರ ಜೊತೆಲಿ ಕ್ಯಾಮ್ರಾ ಜೊತೆಲಿ ಬೇರೆ ಬೇರೆ ಅಡಿಷನಲ್ ಆಕ್ಸೆಸರೀಸ್ ಎಲ್ಲ ಬರುತ್ತೆ. ಅದನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಇದು ಬಂದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಬೇರೆ ಬೇರೆ ಲೋಕಲ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ನಾವು JC ರೋಡ್ಗೆ ಹೋದರೆ ಅಲ್ಲೂ ಕೂಡ ತೊಗೊಬೋದು. ಕೆಲವೊಂದು ಡಿಸ್ಕೌಂಟ್ ಒಂದೊಂದು ಕಡೆ ಒಂದೊಂದು ಥರ ಡಿಸ್ಕೌಂಟ್ ಇರುತ್ತೆ. ಇದು ಬಂದು ಬ್ಯಾಟ್ರಿ ಪ್ಯಾಕು. ಮೂರು ಬ್ಯಾಟ್ರಿ ಬರುತ್ತೆ ಇದಕ್ಕೆ. ಅಡ್ವೆಂಚರ್ ಕಾಂಬೋಲಿ ಮಾತ್ರ ಇದು ಬರೋದು. ಇದು ಬಂದು ಚಾರ್ಜಿಂಗ್ ಕೇಬಲ್ಲು. ಇದು ಬಂದು ಸ್ಕ್ರೂ. ಹೆಲ್ಮೆಟ್ಗಾಗಲಿ ಅಥವಾ ನಾವು ಇದಕ್ಕೆ ಸೆಲ್ಫಿ ಸ್ಟಿಕ್ಕಾಗಿ ಲಾಕ್ ಮಾಡೋದಕ್ಕೆ ಸ್ಕ್ರೂ ಇದು. ಇದು ಬಂದು ಮ್ಯಾಗ್ನೆಟಿಕ್ ಮೌಂಟು. ಒಂದು ಪೀಸ್ ಇದೆ. ಇನ್ನೊಂದು ಪೀಸ್ ಇದೆ. ಎರಡು ಸೆಟ್ ಬರುತ್ತೆ. ಎರಡು ಸ್ಕ್ರೂ, ಎರಡು ಮ್ಯಾಗ್ನೆಟಿಕ್ ಮೌಂಟ್ ಬರುತ್ತೆ. ಒಂದು ನಾವು ಹೆಲ್ಮೆಟ್ ಮೌಂಟಲ್ಲಿ ಫಿಕ್ಸ್ ಮಾಡೋದಕ್ಕೆ, ಇನ್ನೊಂದು ಬಂದು ಸೆಲ್ಫಿ ಸ್ಟಿಕ್ಕಲ್ಲಿ ಫಿಕ್ಸ್ ಮಾಡೋದಕ್ಕೆ. ಆಗ್ಲಾಗ್ಲ ನಾವು ಚೇಂಜ್ ಮಾಡೋ ಅವಶ್ಯಕತೆ ಇರೋಲ್ಲ. ಒಂದೇ ಸಲ ಎರಡು ಕಡೆ ಬೇರೆ ಬೇರೆ ಕಡೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದು ಈಸಿ ಆಗುತ್ತೆ. ಮತ್ತು ಕೆಲವೊಂದು ಸ್ಟಿಕ್ಕರ್ ಇದೆ, ಪೇಪರ್ ವರ್ಕ್ ಇದೆ, ಹೌ ಟು ಯೂಸ್ ಮ್ಯಾನ್ಯುಯಲ್ ಇದೆ, ಯೂಸರ್ ಮ್ಯಾನ್ಯುಯಲ್ಲು. ಇದು ಬಂದು ಸ್ಟಿಕ್ಕರ್ ಮೌಂಟು. ಇದನ್ನು ನಾವು ಹೆಲ್ಮೆಟಿಗೆ ಫಿಕ್ಸ್ ಮಾಡ್ಕೊಬೋದು. 3M ಟೇಪ್ ಸಮೇತ ಬರುತ್ತೆ. ಇದನ್ನು ನಾವು ಅಂಟಿಸ್ಕೊಂಡ್ರೆ ಹೆಲ್ಮೆಟ್ಗೆ ಇದನ್ನು ನಾವು ಇದಕ್ಕೆ ಲಾಕ್ ಮಾಡಿ ಸ್ಕ್ರೂ ಹಾಕಿ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಬೋದು. ಇದು ಸ್ಟಿಕ್ಕರ್ ಇದೆ. ಪ್ಲೇಸ್ಮೆಂಟು ಫಿಕ್ಸ್ ಮಾಡೋದಕ್ಕೆ ಇದು ಈಸಿ ಆಗುತ್ತೆ. ಇದು ಬಂದು ಸೆಲ್ಫಿ ಸ್ಟಿಕ್ಕು. ಕವರ್ ತುಂಬ ಟೈಟಾಗಿದೆ. ಈ ಸೆಲ್ಫಿ ಸ್ಟಿಕ್ಕು ಇದು ನಮಗೆ 1.5 ಮೀಟ್ರ್ ಲೆಂತ್ ಇರುತ್ತೆ. ಟೋಟಲ್ ಲೆಂತ್ ಮಾಡ್ಬೋದು. ಇದ್ರ ಕೆಳಗಡೆ ಸ್ಕ್ರೂ ಇದೆ. ಈ ಸ್ಕ್ರೂಗೆ ನಾವು ಎಡಿಷನಲ್ ಬೇಸ್ ಇದು ಮಾಡಿಬಿಟ್ಟು ಇದನ್ನು ನಾವು ಟ್ರೈಪಾಡ್ ಥರ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಬೇರೆ ಇನ್ನೊಂದು ಐಟಮ್ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ. ಇದರ ಟ್ರೈಪಾಡ್ ಥರ ಯಾವ ಥರ ಆಗುತ್ತೆ ಅಂತ. ಕಡೆಯದಾಗಿ ಮೇನ್ ಕ್ಯಾಮ್ರಾ ಯೂನಿಟ್ಟು. ವಾವ್, ಸೂಪರಾಗಿದೆ, ಸ್ಲಿಕ್ ಆಗಿದೆ, ತುಂಬ ಲೈಟ್ ವೇಟ್ ಆಗಿದೆ. ಸದ್ಯಕ್ಕೆ ಮಾರ್ಕೆಟಲ್ಲಿರೋ ಆ್ಯಕ್ಷನ್ ಕ್ಯಾಮ್ರಾಗಳು ತುಂಬ ಲೈಟ್ ವೇಟ್ ಅಂದರೆ ಇದೇನೆ. ಈಗ ಇದರ ಸ್ಕ್ರೀನ್ ಓಪನ್ ಮಾಡ್ತಾಯಿದ್ದೀನಿ. ಲೆನ್ಸು ಫ್ರಂಟ್ ಸ್ಕ್ರೀನ್ ಇರುತ್ತೆ, ಬ್ಯಾಕ್ ಸ್ಕ್ರೀನ್ ಇರುತ್ತೆ, ಎರಡೂ ಟಚ್ ಸ್ಕ್ರೀನ್ ಇರುತ್ತೆ. ಲೆನ್ಸು ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಅದು ಬಿಟ್ಟು ಇದರಲ್ಲಿ ಇಂಟರ್ನಲ್ 50 GB ಸ್ಟೋರೇಜ್ ಬರುತ್ತೆ. ಎಕ್ಸ್ಟ್ರಾ ನಾವು ಮೆಮೊರಿ ಕಾರ್ಡ್ ಹಾಕ್ಬೋದು. ಅಪ್ ಟು 1 TB ಮೆಮೊರಿ ಕಾರ್ಡ್ ಹಾಕ್ಬೋದು. ಅಪ್ ಟು 20 ಮೀಟ್ರ್ವರೆಗೂ ಇದು ವಿತೌಟ್ ಕೇಸು ವಾಟರ್ ರೆಸಿಸ್ಟೆಂಟ್ ಇರುತ್ತೆ, ವಾಟರ್ ಪ್ರೂಫ್ ಇರುತ್ತೆ. ಸೊ ನಾವು ಡೈವಿಂಗು, ಸ್ಕೂಬಾ ಡೈವಿಂಗ್ ಎಲ್ಲ ಮಾಡಿದ್ರು ಇದು ವಿತೌಟ್ ಕೇಸು ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ನಾವು ಪ್ರಾಪರಾಗಿ ಏನು ಮಾಡಬೇಕಾಗುತ್ತಂದರೆ ಎಲ್ಲ ಕೇಸಸ್ಸು ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ಅದನ್ನು ಚೆಕ್ ಮಾಡ್ಕೊಂಡು ನೀರಿಗೆ ಇಳಿಬೇಕಾಗುತ್ತೆ. ಯಾವುದಾದ್ರು ಒಂಚೂರು ಓಪನ್ ಇದ್ರೂ ಕ್ಯಾಮ್ರಾ ಮತ್ತು ಅದು ವ್ಯಾರಂಟಿ ವ್ಯಾಲಿಡ್ ಆಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ, ಮತ್ತು ವೇಸ್ಟ್ ಆಗಿಬಿಡುತ್ತೆ. ಓಕೆ, ಇದಿಷ್ಟು ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ. ಓಕೆ, ಅದ್ರ ಜೊತೆಯಲ್ಲಿ ನಾನು ನೋಡಿ ಫಸ್ಟ್ ಹೇಳಿದ್ನಲ್ಲ, ಸೆಲ್ಫಿ ಸ್ಟಿಕ್ ಜೊತೆಲಿ ಇದೊಂದು 2-3 ಆಕ್ಸೆಸರೀಸ್ ಕೂಡ ಪರ್ಚೇಸ್ ಮಾಡಿ ಸಪ್ರೇಟಾಗಿ ಥರ್ಡ್ ಪಾರ್ಟಿ ಸ್ಟೋರಲ್ಲಿ ಈಗ ಆ್ಯಕ್ಷನ್ ಕ್ಯಾಮ್ರಾಗೆ. ಅದ್ರ ಜೊತೆಲಿ ಇದು ಬಂದ್ಬಿಟ್ಟು ನಮಗೆ ಟ್ರೈಪಾಡ್ ಥರ ಓಪನ್ ಆಗುತ್ತೆ. ಈ ಸೆಲ್ಫಿ ಸ್ಟಿಕ್ಕು 1.5 ಮೀಟ್ರ್ ಉದ್ದ ಓಪನ್ ಆದಾಗ ನಾವು ಇದನ್ನ ಕೆಳಗಡೆ ಇದಕ್ಕೆ ಟೈಟ್ ಮಾಡಿಬಿಟ್ಟು ಈ ಥರ ಇದನ್ನ ಓಪನ್ ಮಾಡಿ ಇಟ್ಬಿಟ್ಟು ನಾವು ಟ್ರೈಪಾಡ್ ಥರ ಯೂಸ್ ಮಾಡ್ಕೊಬೋದು. ಎಲ್ಲರೂ ನಾವು ದೂರ ನಿಂತ್ಕೊಂಡು ಗ್ರೂಪ್ ಸೆಲ್ಫಿ ತಗೊತೀವಿ, ಆ ಥರ ಅಂದರೆ ಇದು ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಅದ್ರ ಜೊತೆಲಿ ಕ್ಯಾಮ್ರಾಗೆ ನಾವೆಲ್ಲರೂ ತುಂಬ ಬಿಸಿಲಲ್ಲಿ ಓಡಿಸ್ತಾ ಅಂತ ಹೇಳಿದ್ರೆ ND ಫಿಲ್ಟರ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ND ಫಿಲ್ಟರ್ ಸೆಟ್ ತೊಗೊಂಡಿದ್ದೀನಿ, ಟೆಲಿಸಿಂದು. ಇದು ನಾವು ಯಾವ್ಯಾವ ಬಿಸಿಲು ಕಂಡೀಷನ್ ಇದೆ ಅದ್ರ ಪ್ರಕಾರ ನಾವು ನಂಬರ್ ಚೇಂಜ್ ಮಾಡ್ತಾ ಹೋಗ್ಬೋದು.
4 ಥರ ಬರುತ್ತೆ. ಒಂದು ಕಾರ್ಬನ್ ಫಿಲ್ಟರು, ಒಂದು ND13, ND16, ND8 ಮತ್ತು ND32 ಬರುತ್ತೆ ಇದರಲ್ಲಿ. ನಮ್ಮದು ಯಾವ ಬಿಸಿಲು ಕಂಡೀಷನ್ ಇದೆ ಅದ್ರ ಮೇಲೆ ಡಿಸೈಡ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಅದ್ರ ಜೊತೆಲಿ ಇದಕ್ಕೆ ಟೆಂಪರ್ ಗ್ಲಾಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಲೆನ್ಸು ಮತ್ತು ಫ್ರಂಟು ಡಿಸ್ಪ್ಲೇ ಮತ್ತು ಬ್ಯಾಕ್ ಡಿಸ್ಪ್ಲೇ 3ಕ್ಕೂ ಸೇರಿ ಇದು ಒಂದು ಸೆಟ್ ಬರುತ್ತೆ. ಅದನ್ನಿನ್ನೂ ಹಾಕಿಲ್ಲ. ಅದು ಹಾಕಾದ್ಮೇಲೆ ನಾನು ವೀಡಿಯೋ ಕ್ಯಾಮ್ರಾನ ಆ್ಯಕ್ಚುಲಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದ್ರ ಜೊತೆಲಿ ನಾನು ಮೈಕ್ ಪರ್ಚೇಸ್ ಮಾಡಿದ್ದೀನಿ. ಇವಾಗ ನಾವು ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರೋದು ಕೂಡ ಇದೇ ಮೈಕಲ್ಲಿ ನೋಡಿ. ಇದು ಮೈಕ್ DJ ಮೈಕ್ ಮಿನಿ, ಇದಕ್ಕೆ ಕಾಂಬಿನೇಷನಾಗಿ ಮಾಡಿರೋದು. ಟೋಟಲ್ ಮೋಟೋ ವ್ಲಾಗಿಂಗ್ ಏನು ಸೆಟಪ್ ಬೇಕು ಕಂಪ್ಲೀಟ್ ಇದೆ. ಇದ್ರದ್ದು ಕೂಡ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಅದು ಚಾನಲಲ್ಲಿ ಇದೆ. ಇದ್ರದ್ದು ಲಿಂಕ್ ಬೇಕಾದರೆ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡಿ ಇದ್ರದ್ದು ಅನ್ಬಾಕ್ಸಿಂಗ್ ವೀಡಿಯೋ ನೋಡ್ಬೋದು. ಅದ್ರ ಜೊತೆಯಲ್ಲಿ ನಾನು ಕಂಪ್ಲೀಟಾಗಿ ಒಂದು ಹೊಸ ಹೆಲ್ಮೆಟ್ಟು, ಅದಕ್ಕೆ ಬ್ಲೂಟೂತ್ ಹೆಡ್ಸೆಟ್ಟು, ಕಂಪ್ಲೀಟ್ ಮೋಟೋ ವ್ಲಾಗಿಂಗ್ ಏನು ಸೆಟಪ್ ಬೇಕು ಎಲ್ಲ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಮಂತಿಂದ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಮೋಟೋ ವ್ಲಾಗಿಂಗ್ ಜರ್ನಿನ ಸಪೋರ್ಟ್ ಮಾಡಿ.